ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಚಂದ್ರಮೋಹನ್ ಮಕ್ಕೇಮನೆ. ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ದಶಮಿ ಉತ್ತರ ನಕ್ಷತ್ರ ದಿನಾಂಕ 26/5/2026 ಮಂಗಳವಾರ. ಮುಖ್ಯಾಂಶಗಳು. ರೈತ ಸಂಘದಿಂದ ಮನವಿ ಸಲ್ಲಿಕೆ. ಸುದ್ದಿಯ ವಿವರ. ತಾಲೂಕಿನ ರೈತರು ಒತ್ತುವರಿ ಸಮಸ್ಯೆ ದೀರ್ಘಕಾಲದಿಂದ ಎದುರಿಸುತ್ತಿದ್ದು, ಸರ್ಕಾರ ರೈತರನ್ನು ಕಡೆಗಣಿಸುತ್ತಿದ್ದು, ರೈತರ ಬೇಡಿಕೆಯನ್ನು ಸಮರ್ಪಕವಾಗಿ ಈಡೇರಿಸುತ್ತಿಲ್ಲ ಎಂದು ರೈತ ಸಂಘದ ಅಧ್ಯಕ್ಷ ಕಾನುವಳ್ಳಿ ಚಂದ್ರಶೇಖರ್ ಆಕ್ಷೇಪಿಸಿದರು. ತಾಲೂಕು ಕಚೇರಿಯಲ್ಲಿ ರೈತ ಸಂಘದಿಂದ ವಿವಿಧ ಬೇಡಿಕೆಗಾಗಿ ತಹಶೀಲ್ದಾರ್ಗೆ ಮನವಿ ಪತ್ರ ನೀಡಿ ಮಾತನಾಡಿದರು. ನಮೂನೆ 53ರಲ್ಲಿ ಅರ್ಜಿ ಸಲ್ಲಿಸಿದ್ದು, ಬ್ಯಾಂಕಿಗೆ ಚಲನ್ ತುಂಬಿದ್ದು, ತಾಲೂಕು ಕಚೇರಿಯಿಂದ ಸಾಗುವಳಿ ಚೀಟಿ ಪಡೆದಿದ್ದು, ಇದುವರೆಗೆ ಪಹಣಿ ಮತ್ತು ಮ್ಯುಟೇಷನ್ ದಾಖಲಾಗಿರುವುದಿಲ್ಲ. ಇದೇ ವರ್ಷದಲ್ಲಿ ಸಾಗುವಳಿ ಚೀಟಿ ಪಡೆದ ಕೆಲವರಿಗೆ ಪಹಣಿ ಮತ್ತು ಮ್ಯುಟೇಷನ್ ಆಗಿರುತ್ತದೆ. ಆಗದೇ ಇರುವವರಿಗೆ ತಕ್ಷಣ ಪಹಣಿ ಮತ್ತು ಮ್ಯುಟೇಷನ್ ಮಾಡಿಕೊಡಬೇಕು. ನಮೂನೆ 94ಸಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದು, ಶತಕದ ಇತಿಹಾಸ ಇರುವ ವಾಸದ ಮನೆಗೆ ಹಕ್ಕು ನೀಡಿರುವುದಿಲ್ಲ. ನಮೂನೆ 53ರಲ್ಲಿ ಅರ್ಜಿ ಸಲ್ಲಿಸಿರುವ ರೈತರಿಗೆ ಮತ್ತು 94ಸಿ ಅರ್ಜಿದಾರರ ಮನೆ ಮತ್ತು ಜಮೀನನ್ನು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಪರಿಶೀಲಿಸಿ ಸೊಪ್ಪಿನಬೆಟ್ಟ ಪ್ರದೇಶವೆಂದು ಸಬೂಬು ಹೇಳದೆ ಸಾಗುವಳಿ ಚೀಟಿ ಹಕ್ಕುಪತ್ರವನ್ನು ನೀಡಬೇಕು. ತಾಲೂಕಿನಾದ್ಯಂತ ಪರವಾನಗಿ ಪಡೆದ ಅಂಗಡಿಯಲ್ಲಿ ಮೈಲುತುತ್ತ ಮತ್ತು ರಸಗೊಬ್ಬರವನ್ನು ಮಾರಾಟ ಮಾಡುತ್ತಿದ್ದು, ಕಳೆದ 2-3 ವರ್ಷದಿಂದ ರೈತರು ಅಡಿಕೆ ತೋಟಕ್ಕೆ, ಕಾಫಿ ತೋಟಕ್ಕೆ ಮೈಲುತುತ್ತ ಸಿಂಪರಣೆ ಮಾಡಿದರೂ ಸಹ ಬೆಳೆಗಳು ಕೊಳೆ ರೋಗಕ್ಕೆ ತುತ್ತಾಗುತ್ತಿದೆ. ರೈತರಿಗೆ ಮೈಲುತುತ್ತದ ಗುಣಮಟ್ಟದ ಬಗ್ಗೆ ಅನುಮಾನ ಮೂಡಿರುತ್ತದೆ. ಮೈಲುತುತ್ತ ಮತ್ತು ಗೊಬ್ಬರದ ಸ್ಯಾಂಪಲ್ ಪಡೆದು ಗುಣಮಟ್ಟದ ಬಗ್ಗೆ ಸಂಬಂಧಪಟ್ಟ ಇಲಾಖೆಯಿಂದ ಪ್ರಯೋಗಾಲಯದಲ್ಲಿ ಪರೀಕ್ಷಿಸಿ ಸರಿಯಾದ ಕ್ರಮದ ವರದಿ ಬಂದ ನಂತರ ರೈತರುಗಳಿಗೆ ನೀಡಬೇಕು ಎಂದು ಒತ್ತಾಯಿಸಿದರು. ರೈತ ಮುಖಂಡ ಗುಂಡಪ್ಪ ಮಾತನಾಡಿ, ಸರ್ಕಾರಿ ಜಾಗದಲ್ಲಿ ಮನೆ ಮಾಡಲು ಹೋದಾಗ ಸಂಬಂಧಪಟ್ಟ ಅಧಿಕಾರಿಗಳು ಮನೆ ಮಾಡಲು ಬಿಡುವುದಿಲ್ಲ. ಒಂದು ಮನೆಯಲ್ಲಿ 2 ಗಂಡು ಮಕ್ಕಳು, ಮತ್ತೊಂದು ಮನೆ ನಿರ್ಮಾಣ ಮಾಡುವುದು ಅನಿವಾರ್ಯವಾಗುತ್ತದೆ. ಮನೆ ಇದ್ದ ಜಾಗದಲ್ಲಿ ಸಮಸ್ಯೆ ಇದ್ದಾಗ ಮನೆಯ ಪಕ್ಕದ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಲು ಅವಕಾಶ ಮಾಡಿಕೊಡಬೇಕು. ನಾವು ಇಲ್ಲಿ ಹುಟ್ಟಿ ಬೆಳೆದು ರೈತಾಪಿ ಜೀವನವನ್ನು ನಡೆಸಿಕೊಂಡು ಬಂದಿದ್ದು, ನಮಗೆ ಬೇರೆ ಕಡೆ ಹೋಗಲು ಸಾಧ್ಯವಿಲ್ಲ. ನಮಗೆ ಯಾವುದೇ ರೀತಿ ತೊಂದರೆ ಕೊಡಬಾರದು ಎಂದು ಆಗ್ರಹಿಸಿದರು. ತಹಶೀಲ್ದಾರ್ ಅನೂಪ್ ಸಂಜೋಗ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ರೈತ ಮುಖಂಡರಾದ ಚೆನ್ನಕೇಶವ್, ಅನಂತಯ್ಯ, ಕಲ್ಲಾಳಿ ನಾಗೇಶ್ ಮುಂತಾದವರು ಉಪಸ್ಥಿತರಿದ್ದರು. ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ಎಚ್.ಕೆ. ದಿನೇಶ್ ಅಧ್ಯಕ್ಷರಾಗಿ, ಎಚ್.ಎಸ್. ಮೈತ್ರಿ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯಡಿ ಇತ್ತೀಚೆಗೆ ಮೃತರಾದ ಕಲ್ಕಟ್ಟೆಯ ಎಂಜಿ ಗಾಯತ್ರಿ ಕುಟುಂಬಕ್ಕೆ 2 ಲಕ್ಷ ರು ವಿಮಾ ನೆರವು ನೀಡಲಾಗಿದೆ ಎಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮೆಣಸೆ ಶಾಖೆಯ ವ್ಯವಸ್ಥಾಪಕ ಮಂಜುನಾಥ್ ತಿಳಿಸಿದ್ದಾರೆ. ಈ ಯೋಜನೆಯಲ್ಲಿ 18ರಿಂದ 55 ವರ್ಷದ ವ್ಯಕ್ತಿ ಮೃತಪಟ್ಟ ಸಂದರ್ಭದಲ್ಲಿ ಈ ನೆರವು ನೀಡಲಾಗುತ್ತದೆ. ಯೋಜನೆಗಾಗಿ ಬ್ಯಾಂಕ್ ಖಾತೆ ಹೊಂದಿರುವ ವ್ಯಕ್ತಿ ವಾರ್ಷಿಕ 436 ರು ವಿಮಾ ಕಂತು ಕಟ್ಟಬೇಕಾಗಿರುತ್ತದೆ. ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು. ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.